ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ರಿ ಈ ಥರ ಸುಮ್ಮನೆ ಕೂತಿದ್ದೀರಾ? ನೀವು ಹೀಗೆಲ್ಲ ಸುಮ್ಮನೆ ಕೂರೋರಲ್ವಲ್ಲ. ಅಟ್ಲೀಸ್ಟ್ ಯಾವಾಗಲೂ ಫೋನ್ ಆದರೂ ನೋಡ್ತಿರ್ತೀರಾ. ಇವತ್ತು ಯಾಕೆ ಅದನ್ನೂ ನೋಡ್ತಿಲ್ಲ? ಓ, ನಾನಿದ್ದೀನಿ ಅಂತನಾ? ಪರವಾಗಿಲ್ಲ, ನೀವು ನೋಡ್ಕೊಳ್ಳಿ, ನಾನೇನು ಅಂದ್ಕೊಳ್ಳಲ್ಲ. ನಿಮ್ಮ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಹೌದು, ನನಗೊಂದು ಕ್ಯೂರಿಯಾಸಿಟಿ ರೀ, ನೀವು ಫೋನಲ್ಲಿ ಏನು ನೋಡ್ತಾ ಇರ್ತೀರಾ? ಅದೇ ನೀವು ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತೋ ಅದನ್ನೆಲ್ಲ ನೋಡ್ತಿರ್ತೀರಾ? ಚಿನ್ನಮರಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವು ಆಡ್ತಿರೋ ದೊಡ್ಡದು ನನಗೆ ಭಯ ಆಗ್ತಾ ಇದೆ. ಅಯ್ಯೋ ರಾಮ, ಮತ್ತೇನ್ರಿ ಭಯ ಅಂತೀರಾ? ಅಲ್ಲ, ನೀವು ಹೇಳಿ, ನಾನು ಏನು ಕೇಳಬಾರ್ದು ಕೇಳಿದೆ, ನೀವೇ ಹೇಳಿ. ಫೋನ್ ಯಾಕೆ ನೋಡ್ತಿಲ್ಲ ಅಂತ ಕೇಳಿದೆ ಅಷ್ಟೇ. ಯಾಕೆಂದ್ರೆ ಈ ಮನೇಲಿ ಒಂದು ರೇಡಿಯೋನೂ ಇಲ್ಲ, FM ಇಲ್ಲ. ಇಲ್ಲಿ ನೋಡಿ, ಹೇಳ್ಕೊಳಕ್ಕೆ ಇಷ್ಟು ದೊಡ್ಡ TV, ಆದರೆ ಕೇಬಲ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತ ಏನಾದರೂ ಬೇಕಲ್ವಾ? ಅದಕ್ಕೆ ಫೋನೇ ನೋಡಬೇಕು. ಅದಕ್ಕೆ ನೀವು ನೋಡಿ, ಪರವಾಗಿಲ್ಲ, ನಾನೇನು ಅನ್ಕೊಳ್ಳಲ್ಲ. ನೋಡಿ, ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ರೀ, ಏನು ಹೇಳ್ತಿದ್ದೀರಾ? ದೇಹಕ್ಕಾಗಿರೋ ಕಾಯಿಲೆಗಳಿಗೆ ಇನ್ನೂ ಎಷ್ಟೋ ಮೆಡಿಸಿನ್ಸ್ನ ಕಂಡು ಹಿಡ್ದಿಲ್ಲ ಡಾಕ್ಟ್ರು. ಇನ್ನು ಮನ್ಸ್ಗಾಗಿರೋ ಕಾಯಿಲೆಗೆ ಏನು ಮಾಡ್ತಾರೆ? ನೀವು ಬುದ್ಧಿವಂತರ ಅನ್ಕೊಂಡಿದ್ದೆ, ಯಾಕೆಲ್ಲ ಪೆದ್ದಾಗಿ ಮಾತಾಡ್ತಿದ್ದೀರಾ? ಯಾಕೋ ಚಿನ್ನಮರಿ ಕಂಟ್ರೋಲ್ ಮೀರಿ ನಡ್ಕೋತಾ ಇದ್ದಾರೆ. ಇವ್ರು ಹೀಗೆ ಆಡ್ತಿದ್ರೆ ಖಂಡಿತ ಆರೋಗ್ಯ ಏರ್ಪೇರಾಗುತ್ತೆ. ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡೋದೀಗ? ನೋಡಿದ್ರಾ, ಈ ಥರ ಸುಮ್ಮನೆ ಇದ್ರೇನೆ ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ. ಆದರೆ ಬರೋ ಯೋಚನೆಗಳೆಲ್ಲ ನೆರವೇರ್ಸಕ್ಕಾಗಲ್ಲ ರೀ. ಅದಕ್ಕೆ ನೀವು ನಂತರ ಆಗೋದು ಬೇಡ. ಅದಕ್ಕೆ ಹೇಳ್ತಾ ಇರೋದು, ನೀವು ಆರಾಮಾಗಿ ಕೂತ್ಕೊಂಡು ಫೋನ್ ನೋಡಿ. ಅದರಲ್ಲಿ ಯಾವ್ಯಾವ ಕ್ಯಾಮ್ರಾದಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅದೆಲ್ಲದು ನೋಡಿ ನೀವು ಖುಷಿ ಪಡಿ. ನಿಮಗೆ ಅದೇ ಖುಷಿ ಅಲ್ವಾ? ಚಿನ್ನಮರಿ, ಮಾತು ನಿಲ್ಲಿಸ್ತೀರಾ? ಬೆಳಗಿಂದ ಹೀಗೆ ಆಡ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ಕೋಪ ಬರ್ತಾ ಇದೆಯಾ? ನಾನು 1-2 ದಿವಸ ಹೀಗೆ ಆಡ್ತಿರೋದಕ್ಕೆ ನಿಮಗೆ ಕೋಪ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಆಗಿ ಬಂದ ದಿವಸದಿಂದನೂ ನೀವು ಹೀಗೆ ನನ್ನ ಜೊತೆ ನಡ್ಕೋತಾ ಇದ್ದೀರಲ್ಲ, ನಾನು ಹೇಗ್ರಿ ಸಹಿಸ್ಕೋಬೇಕು? ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ನಾವು ಏನೇನು ಮಾಡ್ತೀವಿ ಅದು ನಮ್ಮ ಹಿಂದೆನೆ ಬರ್ತಾ ಇರತ್ತೆ. ನೋ, ನೀವೇನು ಮಾತಾಡಬಾರ್ದೀಗ. ಇದು ಮಾತಾಡೋ ಸಮಯ ಅಲ್ಲ, ಕೂತ್ಕೊಂಡು ಫೋನ್ ನೋಡೋ ಸಮಯ. ಪ್ಲೀಸ್ ನೀವು ಕೂತ್ಕೊಳ್ಳಿ, ನಾನು ಖಂಡಿತ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಅಲ್ಲಿ ಕೂತ್ಕೋತೀನಿ, ನಾನು ಏನೂ ನೋಡಲ್ಲ, ನೀವು ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.